ಇಂದು ಬಾನಿಗೆಲ್ಲ ಹಬ್ಬ ಟಿಡಿಟಿಂಟಿಂಟಿಂ. ಇಂದು ಭೂಮಿಗೆಲ್ಲ ಹಬ್ಬ ಟಿಡಿಟಿಂಟಿಂಟಿಂ. ಸುಮ್ಮನಿರದ ಮನಸ್ಸಿಗೂ ಹಬ್ಬ, ಇಲ್ಲಿ ಓಡುತ್ತಿರುವ ವಯಸ್ಸಿಗೂ ಹಬ್ಬ. ಏನು ಹಬ್ಬ ಏನ ನಮ್ದಿದ ಮಾರಿ ಹಬ್ಬ. ಕಸ ಹೊಡಿ, ಬಾಂಡೆ ತಿಕ್ಕ, ಅರಬಿ ಒಗಿ, ಅಡಿಗೆ ಮಾಡು. ಇದನ್ನ ಮಾಡುದು ನೋಡ್ ನಾವು. ಇದ ದೊಡ್ಡ ಹಬ್ಬ ಆಗೈತೆ ನಮ್ದು. ಅಂದಂಗ ನಮ್ಮ ಅತ್ತೆ ಎಲ್ಲಿ ಹೋದ್ರನ, ಯಾರ ಮನೆಗೆ ಹೋಗಿ ಮಾತಾಡ್ಕೊಂಡು ಕುಂತ್ರ ಏನ, ಮಗಳ ಮನೆಗೆ ಹೊಕ್ಕೇನಂದಿದ್ರು, ಎಟ್ರ ಬಸ್ಸಿಗೆ ಹೊಕ್ಕಾರ ಏನ. ಆಮೇಲೆ ಮತ್ತೆ ಅಯ್ಯೋ ನನಗೆ ನೆನಪ ಆಗ್ಲಿಲ್ಲ, ಹೇಳ್ಬಾರ್ದನ ನೀವೊಂದಿಟ್ಟು ಇಟ್ಟು ಹೊತ್ತಾತ್ ಅಟ್ಟು ಹೊತ್ತಾತ್ ಅಂತೇಳಿ ಮತ್ತೆ ಅದಕ್ಕೂ ನನ್ನ ಬೈತಾರ. ಹೊಟ್ಟೆ ಅಲ್ಲ ಅದಕ್ಕೂ ನನಗೆ ಅಡ್ರ ಅಂತೇಳಿ ಬೇಯ್ಲಿಲ್ಲ ಅಂದ್ರೆ ಸಮಾಧಾನ ಆಗುದಿಲ್ಲ ನಮ್ಮ ಅತ್ತಿಗೆ. ಕಳ್ಳು ಒಂದು ಪಿಳ್ಳಿ ನೆವ ಅನ್ನರಂಗ ನನಗೆ ಬೇಯಾಕ ಒಂದು ನೆವ ಸಿಕ್ಕರೆ ಸಾಕು ಅವ್ರಿಗೆ. ಒಟ್ಟು ಅನ್ಕೊಂತ ನಿಂತು ಬಿಡ್ತಾರ. ಕಸ ಹೊಡ್ಯಾಕತ್ತೀಯ ಭಾಗ್ಯ? ನಿಮ್ಮತ್ತಿ ಒಳಗದಾಳನ? ನೋಡ್ತಂತಡಿ ಒಳಗ ಹೊಕ್ಕನ್ಯ. ಅಯ್ಯೋ ಕಲವಕಾರ ತಡ್ರಿ, ನಮ್ಮ ಅತ್ತೆಯಾರ ಒಳಗಿಲ್ರಿ. ನಿಮ್ಮ ಮನೆ ಕಡೆ ಬಂದಿಲ್ಲನ್ರಿ ನಮ್ಮ ಅತ್ತೆಯಾರ? ನಾನು ಅವ್ರ ದಾರಿನ ನೋಡಾಕತ್ತೇನ್ರಿ. ನಿಮ್ಮ ಮನೆ ಕಡೆ ಹೋಗ್ಯಾರಂತ ಅನ್ಕೊಂಡ್ ನಾನು. ಮತ್ತೆ ಎಲ್ಲಿ ಹೋಗ್ಯಾರನ್ರಿ ಅವ್ರು? ಇಲ್ಲ ಬಿಡು, ನಮ್ಮ ಮನೆ ಕಡೆ ಏನು ಬಂದಿಲ್ಲಕಿ. ಒಳಗಿಲ್ಲನ? ಎಲ್ಲಿ ಹೋಗ್ಯಾಳಂಗಾರ? ಯಾರ ಮನೆಗೆ ಹೋಗ್ಯಾಳ? ಪ್ಯಾಟಿಗೆ ಬರ್ತಾನಂದಿದ್ಲ ನನ್ ಕೂಡ, ಅದಕ್ಕಂತೇಳಿ ಕರೆಯಾಕ ಬನ್ನಿ ನಾನು. ಮನ್ಯಾಗಿಲ್ಲನ? ಯಾರ ಮನೆಗೆ ಹೋಗ್ಯಾಳ ಇವೈಕಿ? ಏನನ್ರಿ ಕಲವಕರ, ಯಾರ ಮನೆಗೆ ಹೋಗ್ಕೊಂತಾರ ಏನು ಒಟ್ಟ. ಪಾರಕ್ಕ ಭಾಗ್ಯ, ಪಾರಕ್ ಇಲ್ಲನ? ಇಲ್ರಿ ಸರೋಜಕ್ಕರ, ಅವರು ಎಲ್ಲೇ ಹೋಗ್ಯಾರ್ರಿ. ಯಾಕ್ರಿ? ಅದು ಏನಿಲ್ಲ, ಇದು ಸಂಘ ಮಾಡೇವಲ್ಲಿ ಹೊಸಾದು. ಮತ್ತು ನಿಮ್ಮ ಅತ್ತಿಯಾರು ನಿಂದು ಹೆಸರು ಕೊಟ್ಟರವ, ನನ್ನ ಸೊಸಿದು ಸೇರಿಸ್ಕೊರಿ ಅಂತ ಹೇಳಿ. ಅದು ಸಂಘ ಮಾಡೇವಲ್ಲ ಈಗ ಹೊಸದಾಗಿ. ಅದಕ್ಕೆ ಬುಕ್ಕು, ಪೆನ್ನು, ಆಮೇಲೆ ಸೀಲು ಅವೆಲ್ಲ ತೊಗೊಂಡು ಬಂದೇವೆ. ಅದ್ರದ್ದೊಂದು ಸ್ವಲ್ಪ ಖರ್ಚು ಬಂದತಿ. ಅದನ್ನು ಎಲ್ಲಾರ್ಗಿ ಹಂಚೇವಿ. ಸೊ ಎಲ್ಲಾರ್ಗಿ ಅದು 120 ರೂಪಾಯಿ ಬಂದತಿ. ಅದನ್ನ ಹೇಳಕ್ಕಂತ ಬಂದು ನೋಡಿ ನಾನು. ಎಲ್ಲರೂ 120 ರೂಪಾಯಿ ಕೊಟ್ಟಾರ. ನಿಮ್ಮ ಅತ್ತಿ ಅಷ್ಟೇ ಕೊಟ್ಟಿಲ್ಲ. ಹೇಳಂಗಾರ ಬಂದ್ಬಿಟ್ಲೆ ಕೊಡಂತೇಳಿ. ಹೌದನ್ರಿ ಅಕ್ಕಾರ? ಆತ್ ತಗೋರಿ, ನಮ್ಮ ಅತ್ತೆಯಾರು ಬಂದ್ರಂದ್ರೆ ಹೇಳ್ತೇನ್ರಿ ಕೊಡಂತೇಳಿ. ಕೊಡ್ತಾರ ತಗೋರಿ. ಹೇಳ. ಸೀಮಿಗಿಲ್ಲ ಸಂಘ ಆಗತಿಕೆ ದಿಮಾಕ್ ನೋಡಿ, ದಿಮಾಕ್ ಹೊಸ ಸಂಘ ಮಾಡೇನಂತೇಳಿ ಮೂಗು ಮುರ್ಕೊಂತ ಅಡ್ಡಾಡ್ತಾಳೆ. ನನಗೂ ಮುರಿಯಾಕ್ ಬರ್ತೈತೆ ಮೂಗು. ಭಾಗ್ಯ, ಅದು ನಾನು ಯಾವಾಗ ನೋಡಿರು ನಿಮ್ಮತ್ತಿ ಮನ್ಯಾಗ ಇರೋದಿಲ್ವಾ, ಎಲ್ಲಾರ ಹೋಗೇ ಬಿಟ್ಟಿರ್ತಾಳು. ಒಂದು ಕೆಲಸ ಮಾಡಿಬಿಡು, ನೀನೇ ಇಸದ ಇಟ್ಕೊಂಬಿಡು ನಿಮ್ಮತ್ತಿ ಕಡೆ ರೊಕ್ಕ. 120 ರೂಪಾಯಿ ರೀ, ಹಿಂಗೆ ಬಂದಿದ್ರಂತೇಳಿ ನೀನಂತೆ ಕಿಸದ ಇಟ್ಕೋ. ನಾನೀಗ ಧಾರವಾಡಕ್ಕೆ ಹೊಂಟೇನಿ. ಹೋಗಿ ವಾಪಸ್ ಬರಬೇಕಾದ್ರೆ ಹೆಂಗಿದ್ರು ನಿಮ್ಮ ಮನೆ ಮುಂದೆ ಹಾದು ಹೋಗ್ಬೇಕಲ್ಲ, ನಾ ಇಸ್ಕೊಂಡು ಹೋಗ್ತೇನಂತ ರೊಕ್ಕ. ಯಾಕಂದ್ರೆ ನಾನು ಬೇರೆದಾರ ಕಡೆ ಇಸದ್ ಹಾಕೇನಿ, ಅದು ಸಂಘದ ರೊಕ್ಕ, ಮತ್ತು ಅವ್ರಿಗೆ ಕೊಡ್ಬೇಕಲ್ಲ. ಅದಕ್ಕೆ ನೀನೇ ರೊಕ್ಕ ಇಸದ ಇಟ್ಕೋ. ಹೌದನ್ರಿ ಅಕ್ಕಾರ? ಆತ್ ತಗೋರಿ, ನಾ ಇಸದ ಇಟ್ಕೋತಾನಂತ. ನೀವು ಹೋಗಬೇಕಾದ್ರೆ ಇಸ್ಕೊಂಡು ಹೋಗ್ರಿ. ಅಷ್ಟು ಮಾಡಿ ಚಲೋ ಆಕೈತಿ. ನಾ ಏನು ಬರ್ತಾನೆ. ಬ್ಯಾಗ್ ಹಾಕ್ಕೊಂಡು ದಿನ ಒಂದು ಕೊಡ್ಡಾಡಕ ಹೊಕ್ಕಾಳ ನೋಡು. ಅದೆಲ್ಲಿ ಹೊಕ್ಕಾಳ ಏನು, ಮನೆಯಾಗ ಅದ್ಯಾವಾಗ ಹಾರೆ ಮಾಡ್ತಾಳು ಏನು ತಾನ ಅಂತ ನಾನು. ಯಾಕ್ರಿ ಕಲವಕ್ಕಾರ, ನೀವು ಮಾತಾಡ್ದಿಲ್ಲನ್ರಿ ಅವ್ರು ಕೂಡ? ಸಂಘಕ್ಕೆ ನೀವು ಸೇರಿಲ್ಲನ್ರಿ? ಇಲ್ವಾ, ಮಾತಾಡೋದಿಲ್ಲ ಅದ್ರ ಕೂಡ. ಜಗಳ ಮಾಡೈತೆ ನನ್ನ ಕೂಡ. ಹಂಗಾಗಿ ಮತ್ತಿಕೆ ಸಂಘದ ಅಧ್ಯಕ್ಷ ಅಕ್ಕಾಳಂತ. ಅದಕ್ಕೆ ನಾವು ಅಲ್ಲೇನ್ಯ ಸಂಘಕ್ಕೆ. ನಮ್ಮ ಹಳೇವ ಸಂಘದ ಬಿಡುವ, ಅದ್ರಾಗ ಚಲೋ ಐತಿ. ಇವ್ಕೂರು ಕುಡಿಯಲಿವ ಹೊಸ್ತಾಗಿ ಮಾಡಿ, ಇವ್ಕೂರು ಕುಡಿಯಲಿ ಗದ್ಲ ಹಿಡಿಸೋದು. ಅದಕ್ಕೆ ನಾವು ಅಲ್ಲೇನ್ಯವ ಇವ. ಹೌದು, ಯಾರ್ಯಾರು ಸೇರ್ಯಾರು? ನಿಮ್ಮ ಅತ್ತಿಗೆ ಹೇಳಿ ನಾನು. ಗದ್ಲು ಗಡಿಕ್ಯಾರ ಅದಾರವರು, ಅವ್ರು ಕೂಡ ಸೇರ್ಬೇಡ ಅಂತೇಳಿ ನಿನ್ನ ಹೆಸರು ಕೊಟ್ಟಾಳನ ಸಂಘದಾಗ? ರೀ ಕಲವಕಾರ ಕೊಟ್ಟಾರಂತ್ರಿ. ನನಗೂ ಒಟ್ಟು ಯಾರ್ಯಾರು ಅದಾರ ಏನು ಇನ್ನೂ ಗೊತ್ತಿಲ್ರಿ. ಈಗಿನ ಮತ್ತು ಸಂಘ ಈಗ ಮಾಡ್ಯಾರಲ್ರಿ, ಇನ್ನು ಮೇಲೆ ಗೊತ್ತಾಕತ್ ನೋಡ್ರಿ. ಒಂದ್ಸತಿ ಯಾವಾಗಾರ ಮೀಟಿಂಗ್ ಅದು ಕುಡಿದೀವಿ ಅಂದ್ರೆ ಏನು ಎಂತ ಏಟ್ ಮಂದಿ ಅದಾರ ಅನ್ನೋದು ಗೊತ್ತಾಕತ್ರಿ. ಒಟ್ಟು ಇನ್ನು ಯಾರ್ಯಾರು ಅದಾರ ಏನು ಗೊತ್ತಿಲ್ರಿ. ಹೌದನ? ಆದ್ರೂ ಹುಷಾರ್ ನೋಡುವ, ಇವರು ಭಾಳ ಗದ್ಲ ಹಿಡಿಸ್ತಾರೆ ಇವರು. ಈಕಿ ಸರೋಜ್ ಅದಾಳಿಲಿಕ್ಕಿ ಕಿಡಿ ಬಿಡಿಂಗಿದ್ದದಾಳಿಕಿ, ಕಿಡ್ಡಿ ಭಾಳ ಎಬ್ಸ್ತಾಳು. ಈಕಿ ಕೂಡ ಮಾತ್ರ ಜಾಕಿ ನೋಡಿ ನೀನು. ಅಯ್ಯೋ ಅದ್ರಾಗ ಏನೈತ್ ಬಿಡ್ರಿ, ಎಲ್ಲ ಲೆಕ್ಕ ಇಟ್ಕೊಂಡ್ರೆ ಆತಪ್ಪ. ಅದ್ನೇನು ಇದನ್ನ ಮಾಡ್ತಾರ ನೋಡೋಣ್ರಿ ಏನಕ್ಕತೆ. ಒಟ್ಟು ಈಗಿನ್ನೂ ಸೇರ್ಕೊಂಡನಿ, ಮುಂದೆ ಏನಕ್ಕತೆ. ಲೆಕ್ಕ ಇಟ್ಕೊಂಡ್ರೆ ಆಕತೆ. ಆದ್ರೂ ಆ ಲೆಕ್ಕದಾಗನ ಮತ್ತೆ ಕಿತ್ತಿಬಿ ಹಚ್ಚಕದಾಳಿಕಿ ಸರೋಜಿ. ಅದಕ್ಕೆ ಹೇಳಿನ್ ನಾನು, ನಿನಗೆ ಆಕಿ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ನಮಗೆ ಗೊತ್ತೈತಿ. ಅದಕ್ಕೆ ಹೇಳಕತ್ತನ್ ನಿನಗೆ. ಬಂದ್ಲಲ್ ಪಾರಕ್ಕ, ಇತ್ತಾಗ ಯಾರ ಮನೆಗೆ ಹೋಗಿದ್ಲ? ಎಲ್ಲಿ ಹೋಗಿದ್ದೆ ಪಾರಕ್ಕ ಇಷ್ಟೋತನ? ಯವ್ವ ನಿನ್ ದಾರಿಗೆ ಯಾಕತ್ತನ್ ನಾನು. ಪ್ಯಾಟಿಗೆ ಬರ್ತಾನಂದಿದ್ದಲ್ಲ, ಬರ್ತೀಯನ? ಹೋಗು ನಂಗಾರ. ಯೋ ಇಲ್ಲೇ ಗಿರ್ನಿಗೆ ಹೋಗಿದ್ ಬಿಡ್ಲೆ, ಜೋಳದ ಹಿಟ್ಟು ಖಾಲಿ ಆಗೈತಿ. ಅದಕ್ಕೆ ನೀನೆ ಜೋಳ ಇಟ್ಟು ಬಂದಿದ್ನಿ ಗಿರ್ನ್ಯಾಗ. ಹಾಕ್ಯಾಳ ಅಂತ ನೋಡಕ್ ಹೋಗಿದ್ನಿ, ಆಕಿ ಗಂಗವ್ ಹಾಕೇ ಇಲ್ಲ. ಅದೇನೋ ಗಿರ್ನಿ ರಿಪೇರಿ ಐತಂತವ, ಮಾಡಿ ಹಾಕಿಡ್ತಾನೆ ಪರಕ್ಕ ಅಂತ ಹೇಳಿ ಬನ್ನಿ ನೋಡಂಗ ಬರೇ ಕೈಲೆ. ಈಕಿಗೆ ಹೇಳೋಗಿದ್ದೆಲ್ಲ ನನ್ನ ಸೊಸೆಗೆ ಹೇಳಿಲ್ಲ ಯಾಕೆ ನಿನ್ ಮುಂದೆ? ಇಲ್ಲವ ಆಕೆ ನನ್ಲಿಲ್ಲ, ಎಲ್ಲೇ ಹೋಗ್ಯಾರು ಗೊತ್ತಿಲ್ಲ ಅಂದ್ಲು. ಇವತ್ತೀರ ಯಾವಾಗ ಹೇಳೋಗಿರಿ ನನ್ನ ಮುಂದೆ ನೀವು? ಅಯ್ಯೇ ನಿನ್ನ ಕಬರ್ಗೇಡಿ, ಬಾಗಲ್ದಾಗ ನಿಂತು ಹೋದ್ರೆ ಹೇಳಿಲ್ಲನ ನಾ ಗಿರ್ನಿಗೆ ಹೋಗಿ ಬರ್ತಾನಂದಿಟ್ಟು ಅಂತೇಳಿ. ನಿನ್ನ ಕೇಳಿಸಿರೋದಲ್ ಬಿಡು, ಅದು ಲಕ್ಷ್ಯ ಇದ್ರ ಕೇಳಿಸ್ತತಿ. ನೀ ಮಾಡು ಕೆಲಸ ಏನು, ನಿನ್ನ ಯೋಚನೆ ಏನು, ಎಲ್ಲೆಲ್ಲೋ ಇರ್ತತಿ ನಿನ್ನ ಯೋಚನೆ. ಮತ್ತು ನಾ ಹೇಳಿದ್ದೆ ಎಲ್ಲಿ ಕೇಳಿಸ್ಬೇಕು? ಹೇಳಿಲ್ಲ ನಾನು ಬೇಯಕ್ಕೆ ಬೇಕು ನಮ್ಮ ಅತ್ತಿಗೆ ಅಂತೇಳಿ. ಇದಕ್ಕೆ ನೋಡ್ರಿ ಬಾಯಿಗೆ ಬಂದಂಗೆ ಓ ಅನ್ನಕತ್ತರು. ಏನದು ಅಲ್ಲೇ ಗುನುಗುನು ಅನ್ನಕತ್ತಲ್ಲ ಗುನುಗುನೇಶ್ವರಿ? ಏನಿಲ್ರಿ ಅತ್ಯಾರ. ಅಯ್ಯೋ ಅದು ಬಿಡ ಪರಕ್ಕ, ಹೊತ್ತಕತಿ ಬಾ ಪ್ಯಾಟಿಗೆ ಹೋಗುನ್ ಲಗುನ.
ಅಯ್ಯೋ ಇಲ್ಲ ಕಲ್ಲವ ಪ್ಯಾಟಿಗೆ ಅದು ಬರೋದಿಲ್ಲ ತಗೋ ಈಗ. ನಾನು ಮಗಳ ಮನೆಗೆ ಹೋಗ್ಬೇಕು. ನಿನಗೆ ಹೇಳ್ಬೇಕ ನೀ ನೆನಪಾಗಿಲ್ಲ ನನಗೆ. ನನ್ನ ಮಗಳೊಂದು ಫೋನ್ ಹಚ್ಚಾತ ಹೊಳೆ ಮಳೆ ಬಾರ್ಬೇವ ಅಂತೇಳಿ ಮುಂಜಾನೆಗಿಂತ 4 ಸತಾತ್ ನೋಡಿ ಯಾವಾಗ ಬರ್ತಿ ಅಂತ ಹಚ್ಚಾತಾಳು. ಅದಕ್ಕೆ ಒಂದಿಟ ಹೋಗಿ ಭೇಟಿಯಾಗಿ ಬರ್ತಾನೆ ಆಕಿಗೆ. ನಾನು ಹಂಗೆ ಹೆಂಗೆ ಬರ್ಲಿವ ಏನಾರ ಮಾಡ್ಕೊಂಡು ಬರ್ತೇನೆ ತಗೋ. ನಾಳೆ ನಾಡ್ದು ನೋಡ್ತಾನಂದ್ರೆ ಏನು ಬೇಡ ಹಂಗೆ ಬಾ ನೀನು ನೋಡುವಂಗಾಗೈತಿ ಅನ್ನಕತ್ತಾಳು. ಅದಕ್ಕೆ ಅಲ್ಲೇ ಒಂದಿಟ್ಟು ತಿನಿಸ್ ತಗೊಂಡು ಹೋಗಿ ನೋಡ್ಕೊಂಡು ಇವತ್ತೊಂದು ದಿನ ಇದ್ದು ನಾಳೆ ಬರ್ತಾನಂತ. ನೀನು ಹೋಗಿ ಬರ್ದಾದ್ರೆ ಹೋಗಿ ಪೇಟೆಗೆ, ಇಲ್ಲಾಂದ್ರೆ ನಾಳೆ ನಾಡ್ದು ಹೋಗುಣಂದ್ರೆ ಹೋಗುಣಂತ. ಇವತ್ತು ಮಾತ್ರ ನನಗಾಗೋದಿಲ್ಲ ಬರಾಕ. ಹೌದಾ ಪರಕ್ಕ? ಆತು ಬಿಡು ಹಂಗಾರ. ನಾ ಎಲ್ಲಿ ಒಬ್ಬಕ್ಕೆ ಹೋಲ್ ಬಿಡುವ ಬೇಡ, ನನಗೂ ಬೇಸರ ಆಗೈತಿ. ನಾಳೆ ನಾಡ್ದು ನೋಡುನ್ ತಗೋ, ನೀ ಬಂದಾಗ ಇಬ್ರು ಕೂಡ ಹೋಗುಣಂತ. ಅಷ್ಟು ಮಾಡಂತ ತಗೋ ಹಂಗಾರ. ಅತ್ಯಾರ ಅದು ಸರೋಜಕ್ಕರ್ ಬಂದಿದ್ದರಿ. ಹೊಸ ಸಂಘ ಮಾಡೈತಲ್ರಿ, ನನ್ನ ಹೆಸರು ಕೊಟ್ಟತಿ. ಅದಕ್ಕೆ ಬುಕ್ಕು ಅವ್ನು ಏನೇನು ತಂದಾರಂತ್ರಿ ಹೊಸದಾಗೆ. ಅದು ಎಲ್ಲರಿಗೂ ಒಬ್ಬೊಬ್ಬರಿಗೆ 200 ರೂಪಾಯಿ ಬಂದೈತಂತ್ರಿ. ಕೊಡ್ಬೇಕಂತ್ರಿ ಅತ್ಯಾರ. 200? 120 ರೂಪಾಯಿ ಅನ್ಲಿಲ್ಲ ಆಕೆ. ಈಗೇನು 200 ಹೇಳಕತ್ತಾಳಲ್ಲ ಸುಸಿ. ಭಾಗ್ಯ 200? ಹಾಂ ರೀ ಕಲಾಕರ ಬಂದಿದ್ರಲ್ರಿ ಸರೋಜಕ್ಕರ್, ನೀವು ಇದ್ದಾಗ ಬಂದಿದ್ರ. ಅಯ್ಯೋ ಹೂವಿನ ಗಿಡ ನೋಡಂದ ಆಡ್ಬಿಟ್ಟ ನೋಡಂಗ ಯಾವನದನವ. ತಡಿ ಹೊಕ್ಕನ್ ತಡಿ ಅವ್ನಿಗೆ. ಏಪ ಹೊಡ್ರ ನಾಡ. ಅಲ್ಲ ಭಾಗ್ಯ, ಆಕಿ 120 ಅಂದಿಲ್ಲ ಸರೋಜಿ, ನೀ ಏನು 200 ಅಂತ ಹೇಳಕತ್ತಿಯಲ್ಲಿ ಮತ್ತೆ ಮುಂದೆ. ಅಯ್ಯೋ ಕಲ್ಲೋಕರ ಹಗರ್ಕ ಮಾತಾಡ್ರಿ. ಆಕೆ 120 ಹೇಳಿ ಹೋಗ್ಯಾಳ್ರಿ. 200 ಅಂತ ಹೇಳಿನ್ರಿ. ಏನು ಒಂದು 80 ರೂಪಾಯಿ ಹೆಚ್ಚಿಗೆ ಹೇಳಿನ್ರಿ ಅಟ್ಟ. ಅಯ್ಯೋ ಅದಕ್ಕೆಲ್ಲ ಎದಕ್ಕಿಟ್ಟು ಶಾಕ್ ಹಾಕಿರಿ. ಅಯ್ಯೋ ಸುಮ್ಮನೆ ಇರಿ ಕಲ್ಲೋಕರ, ನಮ್ಮ ಮತ್ತೆ ಮುಂದೆ ಹಂಗಿಂದಿರಿ 120 ಅಂತೇಳಿ. 80 ರೂಪಾಯಿ ನನಗೆ ಬೇಕಾಗೈತ್ರಿ. ಅದು ಸೀರೆಗೆ ಪಾಲ್ಸು ಮತ್ತು ಇದನ್ನ ಪಿಕೋ ಹಾಕ್ಸೇನ್ರಿ. ಅದಕ್ಕೆ ಕೊಡಾಕ್ ಬೇಕಾಗೈತ್ರಿ. ಇನ್ನು ಅದಕ್ಕೆ ಬೇರೆ ರೊಕ್ಕ ಕೇಳಿರ ನಮ್ಮ ಅತ್ತಿ, ಅಯ್ಯೋ ಪಿಕೋ ಎದಕ್ಕೆ ಮಾಡ್ಸಿದಿ, ಪಾಲ್ಸ್ ಎದಕ್ಕೆ ಹಚ್ಚಿದಿ, ಹಂಗಾತು ಹಿಂಗಾತು ಅಂತೇಳಿ ಬಾಯಿ ಬಂದಂಗೆ ಬೈತಾರ್ರಿ. ಅದಕ್ಕೆ ರೀ ಇದ್ರಾಗ ಹೆಚ್ಚಿಗೆ ಹೇಳಿ ಈಸ್ಕೊತಾನಿ. ಸುಮ್ಮನೆ ಇರಿ ಕಲ್ಲೋಕರ, ಅನ್ನಕ್ಕೆ ಹೋಗ್ಬೇಡ್ರಿ. ಪಿಕೋ ಮಾಡ್ಸಿರ ಬೈತಾರಿ ನಮ್ಮ ಅತ್ತಿ. ಮನ್ಯಾಗ ರಾಟೈತಿ ಹಂಗೆ ಹೊಲ್ಕೋ ದಂಡಿ ಅಂತಾರ್ರಿ. ಅವು ಚಂದ ಕಾಣುದಿಲ್ರಿ ಸೀರೆ. ಪಿಕೋ ಮಾಡ್ಸಿರಟ್ಟ ಚಂದ ಕಾಣ್ತಾವ್ರಿ. ನಮ್ಮ ಮನ್ಯಾಗ ಪಿಕೋ ರಾಟಿ ಇಲ್ಲರಿ. ಅದಕ್ಕೆ ಬೇರೆದರ ಕೈಯಾಗ ಕೊಟ್ಟು ಮಾಡ್ಸಿಸೇನ್ರಿ. ಅದಕ್ಕೆ ರೀ ರೊಕ್ಕ ಕೇಳಿದ್ರೆ ಬೈತಾರೇನಂತೇಳಿ ಅದಕ್ಕೆ 120 ಬದ್ಲಿ 200 ಹೇಳಿನ್ರಿ ಅಟರಿ ಅಕ್ಕಾರ. ಹೇಳಾಕೋಬೇಡ್ರಿ ಕಲ್ಲವಕ್ಕಾರ. ಮೊನ್ನೆ ನೀವು ನಮ್ಮ ಮನ್ಯಾಗ 2 ವಾಟೆ ಬ್ಯಾಳಿ ಇಸ್ಕೊಂಡು ಹೋಗಿರಲ್ರಿ, ಅದನ್ನ ನಮ್ಮ ಅತ್ತಿ ಮುಂದೆ ಹೇಳಿಲ್ರಿ ನಾನು. ಅದ್ರಾಗ ಬರೀ 1 ವಾಟೆ ಬ್ಯಾಳಿ ಇಟ್ಟ ಕೊಡ್ರಿ, ಇನ್ನೊಂದು ವಾಟೆ ಕೊಡಾಕೋಬೇಡ್ರಿ ಕಲ್ಲವಕ್ಕಾರ ಏನ್ರಿ. ಹೌದಾ, 1 ವಾಟೆ ಕೊಡ್ಬೇಕಾ? ಆತ್ ತಗೊಂಗಾರ, ಹೇಳುದಿಲ್ಲ ತಗೋ ನಾನು. 1 ವಾಟೆ ಬ್ಯಾಳಿ ಫ್ರೀ ಸಿಕ್ತಂದ್ರೆ ಹೆಂಗು ಅಂತಾರ ನೋಡಿರು. ಈಗಟ್ಟ ಸುಮ್ಮನೆ ಅದನಿ, ಆಮೇಲೆ ಹೊಸನಿ ಮಾಡ್ತಾನೆ ಅದನ್ನ 1 ವಾಟೆ ಬ್ಯಾಳಿನ. ಏನಾತ ಏನೋ ಹೇಳಾಕತ್ತಿದ್ದಲ್ಲ, ಯಾರ ಬಂದಿದ್ರ ಅಂತೇಳಿ. ಹಾಂ ರೀ ತರ, ಅದು ಸರೋಜಕ್ಕರ್ ಬಂದಿದ್ರಿ. ಹೊಸ ಸಂಘಕ್ಕೆ ನನ್ನ ಹೆಸರು ಕೊಟ್ಟಿರಲ್ರಿ, ಅದು ಸಂಘಕ್ಕೆ ಏನೋ ರೀ ಬುಕ್ಕು, ಪೆನ್ನು, ಸೀಸು, ರಬ್ಬರು, ಕೆತ್ತಮೆಟ್ರಿ, ಹಾಳಿ, ಪೇಪರ್ ಹಾಳಿ ಏನೇನು ತೊಗೊಂಬಂದಾರಂತ್ರಿ ಜಗ್ಗಷ್ಟು. ಅದಕ್ಕೆ ಅದು ಖರ್ಚಾಗೈತಂತ್ರಿ. ಎಲ್ಲರಿಗೆ ಒಬ್ಬೊಬ್ಬರಿಗೆ 200 ರೂಪಾಯಿ ಬಂದೈತಂತ್ರಿ. ಕೊಡ್ಬೇಕಂತ್ರಿ. ಏನು 200 ಬಂದೈತಂತ? ಭಾಳ ಆತು ಬಿಡು ಇದು. ನಾವು ಹಳೆ ಸಂಘಕ್ಕೆ 10 ವರ್ಷದ ಹಿಂದೆ ಏಟ 50 ರೂಪಾಯಿನ 30 ರೂಪಾಯಿನ ಕೊಟ್ಟಿದ್ದೀವ ಖರ್ಚು ಅಂತೇಳಿ. 200 ಅಂದ್ರೆ ಭಾಳ ಆತಿದ. ಒಬ್ಬರಿಗೆ 200 ಅಂದ್ರೆ 10 ಮಂದಿ ಐತಿ ಸಂಘದಾಗ, 2000 ರೂಪಾಯಿ ಆತಿದ. 2000 ರೂಪಾಯಿ ಖರ್ಚು ಮಾಡ್ಯಾಳ ಅಂತ ಆಕಿ. ಬಾರಿ ಆತವ ಇದು, ಭಾಳ ಆತು ಬಿಡು ಇದು. ಇಲ್ಲಿ ತಡಿ ಕೇಳ್ತಾನೆ ತಡಿ, ಆಕಿನ ಸರೋಜಿನ ಭೇಟಿ ಆದಾಗ ನಾನು. ಅಯ್ಯೋ ಅತ್ತಿಯಾರ, ನಾನು ಕೇಳಿನ್ರಿ ಇಟ್ಟ್ಯಾಕ್ರಿ ಭಾಳ ಆತ್ರಿ ಅಂತೇಳಿ. ಆದ್ರೆ ಅವ್ರು ಅಂದ್ರು, ಅಯ್ಯೋ ಬುಕ್ ಅದೆಲ್ಲ ತುಟ್ಟದಾವ, ಈಗ ತುಟ್ಟಿ ಕಾಲಿದು ಇಷ್ಟಿಷ್ಟು ಬಂದೈತಿ, ನಾ ಎಲ್ಲಾನು ಲೆಕ್ಕ ಬರೋದಿಟ್ಟನಿ, ಬೇಕಂದ್ರೆ ತೋರಿಸ್ತಾನೆ ನಿಮಗೆ 200 ರೂಪಾಯಿನ ಬಂದೈತದು ಅಂತ ಅಂದ್ರಿ ಅವರು. ಅದು ಅಲ್ಲದೆ ನೀವು 10 ವರ್ಷದ ಹಿಂದೆ 30 ರೂಪಾಯಿ ಕೊಟ್ಟೆ ನನ್ನ ಹತ್ತಿರ ಎತ್ಯಾರ. ಈಗ 10 ವರ್ಷ ಮುಂದೆ ಬಂದೈತ್ರಿ ಇದು. ಮತ್ತು ಅವಾಗಿನ ರೇಟ ಈಗ ಇರ್ತಾವನ್ರಿ, ಈಗೆಲ್ಲ ತುಟ್ಟಾಗ್ಯಾವ್ರಿ ಎತ್ಯಾರ. ಒಂದು ಸೀಸ್ ಪೆನ್ಸಿಲ್ ತೊಗೋಬೇಕಂದ್ರೆ ಏನೇ ಇಲ್ಲಂದ್ರು 10-12 ರೂಪಾಯಿ ಕೊಡ್ಬೇಕ್ರಿ. ಈಗ ಮೊದ್ಲು 2 ರೂಪಾಯಿ 1 ರೂಪಾಯಿಗೆ ಬರ್ತಿದ್ದು ರೀ. ಈಗ ಕಾಲು ಹಂಗಿಲ್ಲಲ್ರಿ, ತುಟ್ಟಿ ಕಾಲ್ರಿ ಇದು. 200 ರೂಪಾಯಿ ಬಂದಿರ್ಬೇಕಲ್ರಿ. ಅದು ಅಲ್ದತ್ಯಾರ, ಈಗ ಸಂಘಕ್ಕೆ ಅವ್ರು ಹೆಂಗಿದ್ರು ನಮ್ಮನ್ನು ಕರಿತಾರಲ್ರಿ, ಅವಾಗ ಹೋಗ್ರಿ ನಾನು ಎಲ್ಲ ಲೆಕ್ಕ ನೋಡ್ತೇನೆ ರೀ, ಬರೋದಿಟ್ಟಿದ್ದ ಲೆಕ್ಕ ಮಾಡ್ತಾನೆ ರೀ. 200 ರೂಪಾಯಿ ಬಂದತ್ತಿಲ್ಲ ಅಂತೇಳಿ ಏನ್ರಿ ತರ. ಈಗ 200 ರೂಪಾಯಿ ಕೊಡೋನ್ ತಗೋರಿ. ಮತ್ತೆ ಎಲ್ಲರೂ ಕೊಟ್ಟಾರಂತ್ರಿ. ನಾವು ಒಟ್ಟ ಕೊಡಲಿಲ್ಲ ಅಂದ್ರೆ ಬಾಯ್ ಮಾಡಿದ್ವಿ ಅಂದ್ರೆ ಇವರೇ ನೀವು ಸಂಘ ಚೆಲುವ ಆದ್ಬಿಟ್ಲೆ ಬಾಯ್ ಮಾಡಕತ್ರ ಅತ್ತಿ ಸೊಸಿ ಅಂತೇಳಿ ಮತ್ತೆಲ್ಲರೂ ನಮ್ಮನ್ನ ಒಂಥರ ನೋಡ್ತಾರ್ರಿ ಅತ್ಯಾರ. ಅದಕ್ಕೆ ರೀ ಅದು ಕರೆ ಎಲ್ಲರಿಗೆ ಕೊಟ್ಟಾರಂತನ. ತಗೋ ಲೆಕ್ಕ ನೋಡಕ್ಕೆ ಬರ್ತದೆ ತಗೋ, ಅದೆಲ್ಲ ಹೋಗತಿ. ಬರೋದಿಟ್ರೆ ತೋರ್ಸಬೇಕಾ ಅಲ್ಲಕ್ಕಿ. ಕೊಡ್ತೈತಂತ ಹೇಳಿ ಕೊಡ್ತಾನಂತಕಿ. ಅಯ್ಯೋ ಅತ್ಯಾರ ಇವತ್ತ ಕೊಡ್ಬೇಕಂತ್ರಿ. ನೀವು ಮತ್ತು ನಿಮ್ಮ ಮಗಳ ಮನೆಗೆ ಹೊಂಟಿರಿ, ಮತ್ತು ಅವರು ಈಗ ಧಾರವಾಡಕ್ಕೆ ಹೋಗ್ಯಾರಿ. ಬರೋ ಮುಂದೆ ಇಸ್ಕೊಂಡಿಟ್ಕೋ, ಬಂದಿಂದ ಇಸ್ಕೊಂಡು ಹೊಕ್ಕನಿ ಅಂತ ಅಂದಾರ್ರಿ ಅವ್ರು. ಅದಕ್ಕೆ ನನ್ನ ಕೈಯಾಗ ಕೊಟ್ಟು ಹೋಗಿರ್ಬೇಕಂತ್ರಿ, ಅವ್ರು ಬಂದು ಇಸ್ಕೊಂಡು ಹೊಕ್ಕಾರಂತ್ರಿ ಅತ್ಯಾರ. ಅಯ್ಯಯ್ಯ ಎಲ್ಲಾರ ಊರು ಬಿಟ್ಟು ಹೊಕ್ಕನಂತ ನನ್ನ ಆಕಿಗೆ. ಬಾರಿ ಹಾಕ್ ಬಿಡೋದು, ಬಂದಿನ ಕೊಡ್ತಾನಂತ ಹೇಳಕ್ಕಿಗೆ. ಈಗ ನನ್ನಂತೆ ಹಾಕಿಲ್ಲ, ಮಗಳ ಮನೆಗೆ ಹೋಗಾಕ ಒಂದು 200 ಇಟ್ಕೊಂಡನಿ, ತಿನಿಸ್ ತೊಗೊಂಡು ಹೋಗ್ಬೇಕು ನಾನು. ಕೊಡ್ತಾನಂತ ಹೇಳಕ್ಕಿಗೆ. ಏನದು ಎದಕ್ಕೆ ಬಾಯ್ ಮಾಡಕತ್ತೀರಿ ಬಾಕಲ್ದ ನಿಂತ್ಕೊಂಡು? ಯಾರಿಗೆ ಕೊಡೋದು ಏನು ಕೊಡೋದು ಏನೋ ಕೊಡ್ತಾನಂತ ಹೇಳನ್ನಕತ್ತಿದ್ದೆಲ್ಲ, ಏನಾತು?
ಚಲೋ ಟೈಮಿಗೆ ಬಂದ್ರೆ ತಡಿ ನೀವು ಏನು ಮಾಡಲಿ ಅನ್ನಕತ್ತಿದ್ನಿ. ಅದು ಸಂಘ ಮಾಡೇವಿ ಹೊಸಾದೊಂದು, ಅದಕ್ಕೆ ಈಕೆ ಹೆಸರು ಕೊಟ್ಟನಿ. ಅದೇನ ಬೊಕ್ಕು ಪಕ್ಕು ತಂದಿದ್ದೆ, ಅದು ಖರ್ಚು ಬಂದಿತ್ತಂತ. ಅದಕ್ಕೆ ರೊಕ್ಕ ಬೇಕಾಗಿದ್ವು. ಕೊಡ್ರಿಲಿ ಒಂದು 300 ರೂಪಾಯಿ ಬಂದಿತ್ತಂತ ಖರ್ಚು. 300 ಕೊಡ್ರಿಲಿ. ಅವ್ರೇ ಈಗ ಕೊಡಬೇಕಂತ ನಿಂತಾರಂತ. ಅದಕ್ಕೆ ಹೇಳುಗಳಂತ ಇಸ್ಕೊಂಡು ಇಟ್ಕೊ ಅಂತೇಳಿ 300 ರೂಪಾಯಿ ಕೊಡ್ರಿ. ಕೊಟ್ಟು ಬಿಡ್ತೇನೆ ರೊಕ್ಕನ. 300 ಭಾಗ್ಯ, ನೀ ಸೇರಂದ್ರೆ ನಿಮ್ಮತ್ತಿ ಸವಾ ಸೇರ. ಆಕೆ ಹೇಳಿದ್ದು 120, ನೀ ಸೊಸಿ 200 ಹೇಳಿದೆ. ನಿಮ್ಮತ್ತಿ 300 ಹೇಳತ್ತಾಳ. ಭಾರಿ ಆಯ್ತು ನೋಡಿ ನಿಮ್ಮಿಬ್ಬರದು ಈಡು ಜೋಡು. ಆದರ್ಶ ಕುಟುಂಬ. ಅತ್ತೆಗೆ ತಕ್ಕ ಸೊಸೆ, ಸೊಸೆಗೆ ತಕ್ಕ ಅತ್ತೆ. ಮಸ್ತೈತಲ್ಲ ಇದು.